ಸ್ಯಾಂಡಲ್ವುಡ್ ನ ರೋರಿಂಗ್ ಸ್ಟಾರ್ ಶ್ರೀಮೂರ್ತಿ ಸರ್ ಈಗಷ್ಟೇ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸರ್, ನಿಮ್ಗೆ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ. ಬಂದ ತಕ್ಷಣ ಸ್ಟೇಜ್ ಮೇಲೆ ಕರೀತಿದ್ದೀನಿ ಸರ್. ಹಾ, ಬಂದ್ಬಿಡಿ ಸರ್. ಸಾಂಗ್ ಲಾಂಚ್ ಮಾಡಿಸ್ಬೇಕು ನಿಮ್ ಕೈಲಿ ಅನ್ನೋದು ಇಡೀ ಚಿತ್ರತಂಡದ ಆಸೆ, ಅದ್ರಲ್ಲಿ ನಮ್ ಶ್ರೇಯಸ್ ಆಸೆ. ಹಂಗಾಗಿ he'll not talk now. He just launched the song. ಲಿರಿಕ್ಸ್ ರೆಡಿ ಇದೆಯಾ? ಓಕೆ. ಯೂಶುವಲಿ ಯಾವುದೇ ಕಾರ್ಯಕ್ರಮಕ್ಕೆ ಯಾವ್ದಾದ್ರು ಸಾಂಗ್ ಲಾಂಚು, ಟ್ರೈಲರು, ಟೀಸರ್ ಲಾಂಚ್ ಇದ್ರೆ ಮೊದ್ಲಿಗೆ ನೀವು ವಿಶ್ ಮಾಡ್ಬಿಟ್ಟು ಲಾಂಚ್ ಮಾಡ್ತೀರಾ. ಬಟ್ ಇಲ್ಲೊಂಚೂರು ಚಿಕ್ಕ ಟ್ವಿಸ್ಟ್ ಕೊಟ್ಟಿದ್ದಾರೆ ನಮ್ಮ ಶ್ರೇಯಸ್ ಅವರು. ಈ ಹಾಡು ಇವತ್ತು ಲಾಂಚ್ ಆಗ್ತಿರೋದು ನಮ್ಮ ನಾಗೇಂದ್ರ ಪ್ರಸಾದ್ ಸರ್ ಬರೆದಿರುವಂತಹ ಅದ್ಭುತವಾದ ಲಿರಿಕ್ಸ್ ಇದೆ ಈ ಹಾಡಿಗೆ. ಸೊ ಅವ್ರ ಲಿರಿಕ್ಸ್ ಬರೆದ್ರೆ ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಮೀನಿಂಗ್ಫುಲ್ ಆಗಿರುತ್ತೆ ನಿಮಗೆ ಗೊತ್ತು. ಸೊ ಅದ್ರ ಇಂಗ್ಲಿಷ್ ಲಿರಿಕ್ಸ್ ಇದೆ ಒಂದ್ 4 ಲೈನ್ ಸರ್. ಅದನ್ನ ನೀವು ಒಂದ್ ಚಿಕ್ಕ ಟಾಸ್ಕ್ ಇದೆ, ಅದು ಸ್ಕ್ರೀನ್ ಮೇಲೆ ಪ್ಲೇ ಆಗುತ್ತೆ. ಅದನ್ನ ನೀವು ಕನ್ನಡದಲ್ಲಿ ಕನ್ವರ್ಟ್ ಮಾಡ್ಬೇಕು. ಮಾಡಿದ್ಮೇಲೆ ಆಕ್ಚುಯಲ್ ಸಾಂಗ್ ಪ್ಲೇ ಆಗುತ್ತೆ. ಹೀರೋ ಇಲ್ಲ ಇದಾರೆ, ಹೀರೋ ಮಾಡ್ಲಿ, ಸ್ವಾಮಿಗಳಿದ್ದಾರೆ ಆಗಿದ್ದಾರೆ. ಎಲ್ರಿಗೂ ನಮಸ್ಕಾರ ಅಣ್ಣ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಬಂದಿದ್ದಕ್ಕೆ. ಸೊ ನನಗೊಂದು ಆಸೆ ಇತ್ತು, ಏನಕ್ಕೆ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಹುಡುಗ ಇಲ್ಲ ಹುಡುಗಿ ಭಾವನೆ ಇರೋದೇ ಈ ಸಾಂಗ್. ಅಂದ್ರೆ ಪ್ರೀತ್ಸೋರ್ನ ಮಿಸ್ ಮಾಡ್ಕೊಂಡಾಗ ಅದ್ರ ಸಾಂಗ್ ನಾವು ಡೈರೆಕ್ಟ್ ಆಗಿ ಲಾಂಚ್ ಅನ್ನೋಕ್ಕಿಂತ ಇಂಗ್ಲಿಷ್ ಲೈನ್ಸ್ ನ ಟ್ರಾನ್ಸ್ಲೇಟ್ ಮಾಡಿದೀವಿ. ಸೊ ನೀವು ಲೈನ್ಸ್ ಓದಿ 4 ಲೈನ್ ಕನ್ನಡದಲ್ಲಿ ಹೇಳಾದ್ಮೇಲೆ ಆ ಸಾಂಗ್ ನ ಕೇಳಿಸ್ತೀನಿ. ಸೊ ಕ್ಯಾನ್ ಯು ಹ್ಯಾವ್ ದ ಲಿರಿಕ್ ಶೀಟ್? ಕವಿರಾಜ್ ಸರ್ ಕರಿತೀವಿ. ಕವಿರಾಜ್ ಸರ್ ಬರಬೇಕು. ಕವಿರಾಜ್ ಸರ್, ಫಸ್ಟ್ ಆಫ್ ಆಲ್ ಕವಿರಾಜ್ ಸರ್ ಅವ್ರಿಗೆ ಥ್ಯಾಂಕ್ ಯು. ಯಾಕಂದ್ರೆ ಡ್ಯಾಡಿನಾ? ಓಕೆ ಡ್ಯಾಡಿ ನೀವು ಬರ್ಬೇಕು. ಇಲ್ಲ ನೀವು ಬರ್ಬೇಕು, ಚೆನ್ನಾಗಿರುತ್ತೆ. ನೀವು ಬರ್ಬೇಕು, ಯಾಕಂದ್ರೆ ನೀವು ಏನ್ ನಡೀತದೆ ಏನು ಗೊತ್ತಿರಲ್ಲ ನಿಮ್ಗೆ. ನಮ್ಮ ಮಜಾ ಇರುತ್ತೆ. 2 ಲೈನ್ ರಮೇಶ್ ಅಣ್ಣ ಅವರು ದಯವಿಟ್ಟು ಬರ್ಬೇಕಣ್ಣ. ಬಂದ್ಬಿಡಿ ಬಂದ್ಬಿಡಿ. ಓಕೆ, ಶೀಟ್ ಸ್ವಲ್ಪ ಸೈಡ್ ಬನ್ನಿ ಎಲ್ಲ. ಟ್ರಾನ್ಸ್ಲೇಟ್ ಮಾಡ್ಬೇಕು. ಫಸ್ಟ್ 2 ಲೈನ್ ನಾನು ಹೇಳ್ತೀನಿ ಸರ್. ಫಸ್ಟ್ ಪಾರ್ಟ್ ಅಣ್ಣ. 7 hills, 7 oceans. Did you sit somewhere beyond that? I can't see you. I don't know the route. ಮೊದಲಿಗೆ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ ಹಿಯರ್. ಇದೊಂದು ಒಳ್ಳೆ ಟಾಸ್ಕ್ ಕೊಟ್ಟಿದ್ದಾರೆ. ಲವ್ಲಿ ಮೀಟಿಂಗ್ ಯು ಆಲ್. ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಅಂಡ್ ಹ್ಯಾಪಿ ಸಂಕ್ರಾಂತಿ ಟು ಎವ್ರಿ ಒನ್. ಇದನ್ನ ಟಾಸ್ಕ್ ಕೊಟ್ಟಿದ್ದಾರೆ, ನೋಡ್ಬಿಡ್ತೀನಿ. 7 ಬೆಟ್ಟಗಳು, 7 ಸಮುದ್ರಗಳು, ಸಾಗರ ಸಮುದ್ರ. ಓಕೆ, ಸೆಕೆಂಡ್ ಲೈನ್ ಈಗ ಕವಿರಾಜ್ ಅವರು ಹೇಳ್ತಾರೆ. ಬಿಯಾಂಡ್ ದಟ್ ಐ ಕಾಂಟ್ ಸಿ ಯು. ಅದೇ 7 ಸಾಗರ ಮತ್ತು 7 ಸಮುದ್ರದ ಆಚೆ ಎಲ್ಲಾದ್ರೂ ಕೂತಿದ್ಯಾ? ಬಿಯಾಂಡ್ ದಟ್ ಐ ಕಾಂಟ್ ಸಿ ಯು. ಅದು ಆಚೆ ನಮ್ಗೆ ಕಾಣಿಸ್ತಾ ಇಲ್ಲ, ಎಲ್ಲಿದೆಯಾ ಅನ್ನೋ ಫೀಲಿಂಗ್. ಓಕೆ, ಐ ಡೋಂಟ್ ನೋ ದ ರೂಟ್, ಐ ಡೋಂಟ್ ನೋ ದ ಡಿಸ್ಟೆನ್ಸ್. ಮುರಳಿ ಸರ್. ಐ ಡೋಂಟ್ ನೋ ದ ರೂಟ್, ಐ ಡೋಂಟ್ ನೋ ದ ಡಿಸ್ಟೆನ್ಸ್. ನನಗೆ ದಾರಿ ಗೊತ್ತಿಲ್ಲ, ನನಗೆ ದೂರ ಅನ್ನೋದು ಗೊತ್ತಾಗ್ತಿಲ್ಲ. ಮೈ ಹಾರ್ಟ್ ಫೇಲಿಂಗ್, ನನ್ನ ಹೃದಯ ಸೋಲ್ತಾ ಇದೆ. ಸರ್ಚಿಂಗ್ ಫಾರ್ ಯು, ನೀನು ಹುಡುಕಾಡ್ತಾ ಇದ್ದೀನಿ. ಆಯ್ತು, ಈಗ ಮಂಜು ಸರ್ 2 ಲೈನ್ ಕೊಡೋಣ. ಹೌದು. ಮೈ ಲೈಫ್ ಈಸ್ ಫಾರ್ ಯು, ಓ ಮೈ ಲವ್. ಈಸಿ. ನನ್ನ ಜೀವನ ಯಾವಾಗ ಸದಾ ನೀನು. ಹೊಸ ಲೈನು. ಸೊ ವಿ ಹ್ಯಾವ್ ಟು ಗೆಟ್ ಟುಗೆದರ್. ನಾವ್ ಯಾವಾಗಲೂ ಜೊತೆಯಾಗಿರೋಣ. ಇಫ್ ಥಿಂಗ್ಸ್ ವೋಂಟ್ ಎಂಡ್ ಹಿಯರ್, ಐ ವಿಲ್ ಡೈ ಬಿಕಾಸ್ ಮೈ ಲೈಫ್ ಇಸ್ ಫಾರ್ ಯು. ನೀನಿಲ್ಲ ಅಂದ್ರೆ ನಾನು ಬದುಕಲ್ಲ, ಆದ್ರೆ ಬದುಕ್ತೀನಿ. ಸುಮ್ಮನೆ ಇಲ್ಲ ಇರ್ತಾರೆ. ಅಲ್ಲ ರೀ, ನಾನು ಓದಿದ 4ನೇ ಕ್ಲಾಸ್ ನಮ್ಮನ್ನ ಯಾಕೆ ತಂದೆ ಇಂಗ್ಲಿಷಲ್ಲಿ ಹೇಳ್ಕೊಡ್ತೇನೆ. ನಾನು ಬರ್ತೀನಿ 4 ಕ್ಲಾಸ್ ಸರ್, ಇಂಗ್ಲಿಷ್ ಗೊತ್ತಿಲ್ಲ ಏನಿಲ್ಲ ನಮ್ಗೆ. ಸೊ ಕ್ಯಾನ್ ಯು ಹ್ಯಾವ್ ದ ಫಸ್ಟ್ ಪಾರ್ಟ್ ಆಫ್ ದ ಸಾಂಗ್ ಪ್ಲೀಸ್? ಆಡಿಯೋ ಕೇಳೋಣ ಸರ್. 1 ನಿಮಿಷ. ಈ ಸಾಂಗ್ ನ ನಾವು ಸುಮಾರು ಜನತೆಯಲ್ಲಿ ಒಳ್ಳೆ ಬೇಸ್ ಸಿಂಗರ್ ಬೇಕು ಅಂತ ನಾವು ಆಡ್ತೋ. ನಮ್ಗೆ ಇದಕ್ಕೆ ಯಾರು ಸೂಟ್ ಆಗಿಲ್ಲ. ನಮ್ಮ ರಾಮಕೃಷ್ಣ, ಹರೀಶ್ ರಾಮಕೃಷ್ಣ ಅಂತ ಸಾಫ್ಟ್ವೇರ್, ಹರೀಶ್ ಶಿವರಾಮಕೃಷ್ಣ ಸಾಫ್ಟ್ವೇರ್ ಅಲ್ಲ, ಅವ್ರ ಕೈಲಿ ಆಡ್ತಿದ್ವಿ. ಫ್ಯಾಂಟಾಸ್ಟಿಕ್ ಹಾಡು,
ಮನಕ್ಕೆ ಹಿಡಿತದೆ. ಈ ಸಾಂಗ್ ದಿಸ್ ಇಯರ್ ವೆರಿ ಬಿಗ್ ಹಿಟ್ ಅಂತ ಹೇಳಿ. Play the first half of the song. And how well she can actually say that, right? Okay, you tell in English, he tell in Kannada. Is that okay? ದಿಸ್ ಪಾರ್ಟ್ ತೋರಿಸ್ಬಿಡ್ತೀನಿ ನಾವು. ಅಣ್ಣ ಇದು ಮಧ್ಯೆಯಲ್ಲಿ ನಮ್ಮ ರಮೇಶ್ ಅಣ್ಣ ಹೊಟ್ಟೋಗಿದ್ದಾರೆ. ಅವ್ರು ಯಾವ್ದು ಲಿರಿಕ್ಸ್ ಗೆಸ್ ಮಾಡಿಲ್ಲ. ದಯವಿಟ್ಟು ಅವರು ನೀವು ಸ್ಟೇಜ್ ಮೇಲೆ ಬಂದು ದಯವಿಟ್ಟು ಒಂದು 2 ಲಿರಿಕ್ಸ್ ಗೆಸ್ ಮಾಡಿ. ಇಂಗ್ಲಿಷ್ ನೀವು ದಯವಿಟ್ಟು ಕನ್ನಡದಲ್ಲಿ ಹೇಳಲೇಬೇಕಣ್ಣ ದಯವಿಟ್ಟು. ಇದು ಇಲ್ಲ ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಇಲ್ಲ ದಯವಿಟ್ಟು ಬರ್ಬೇಕು ಸ್ಟೇಜ್ ಮೇಲೆ. ಒಂದ್ 2 ಲೈನ್ ಹೇಳ್ಬೇಕು ತಾವು. ದಯವಿಟ್ಟು ಬರ್ಲೇಬೇಕು ಸ್ಟೇಜ್ ಮೇಲೆ. ನಾನು ಹೇಳ್ಕೊಡ್ತೀನಿ ಬಾಡ. ನಾನು ಹೇಳ್ಕೊಡ್ತೀನಿ ಈಸಾಗಿ ಹೇಳ್ಕೊಡ್ತೀನಿ. ಸೆಕೆಂಡ್ ಪಾರ್ಟ್ ತಾನೆ. Where did you go to tell me? Where did you go tell me? Oh, where did you go tell me my Radhe Radhe? Where did you go without telling me? ಎಲ್ಲೋದಪ್ಪ ನೀನು? ನನ್ನ ರಾಧೆ ರಾಧೆ. ಓ ರಾಧೆ ಹತ್ರ ಹೋದ? ನನ್ನ ರಾಧೆ 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 ರಾಧೆ. Where did you go without telling me? ಎಲ್ಲಿ ಹೋದೆ ನನಗೆ ಹೇಳ್ದಂಗ್ ನೀನು. ಓ ಎಲ್ಲೋದಪ್ಪ ನನಗೆ ಹೇಳಿದಿರ ನೀನು? ಮೈ ರಾಧೆ ರಾಧೆ ನನ್ನ ರಾಧೆ ರಾಧೆ. Priya should guess the line. I waited without you with extreme pain, Radhe. I waited without you. ನಾನು ಕಾದೆ ನೀನಿಲ್ಲದೆ. ನಾನು ಕಾದೆ ನೀನು ಇಲ್ಲದೆ. ವಾವ್, ಎಷ್ಟು ಚೆನ್ನಾಗಿ. ಅಣ್ಣ ನೀವು ಸಗಣ ಹೇಳ್ಕೊಡ್ತೀರ. ಲೆಟ್ಸ್ ಹ್ಯಾವ್ ಎ ರೌಂಡ್ ಆಫ್ ಅಪ್ಲಾಸ್. ಇನ್ನೊಂದು ಇದು I will be with you. I will give my birth to you. Don't kill the nest in my heart. I will be with you. ನಾನು ನಿನ್ ಜೊತೆ ಇರ್ತೀನಿ. With I will give my birth to you. ನಾನು ನನ್ನ ಜನ್ಮವನ್ನು ನಿನಗೆ ಕೊಡ್ತೀನಿ. ನಾನು ನನ್ನ ಜನ್ಮವನ್ನು ನಿನಗೆ ಅರ್ಪಿಸ್ತೀನಿ. ನನ್ನ ಎದೆಲಿರೋ ಗೂಡನ್ನ ಸಾಯಿಸ್ಬೇಡ. ವಾವ್, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ವೆರಿ ಗುಡ್. ಸೋ ಹ್ಯಾಪಿ. ಅಣ್ಣ ಫುಲ್ ಸಾಂಗ್ ನೋಡೋಣ ಇವಾಗ. ನೋಡ್ಬೋಣ. ಈಗ ಸಾಂಗ್ ರಿಲೀಸ್ ಆಗ್ತದೆ. ಲೆಟ್ಸ್ ವಿಶ್ ಆಲ್ ದ ಬೆಸ್ಟ್ ಫಾರ್ ವಿಷ್ಣು ಪ್ರಿಯಾ ಅಂಡ್ ಟೀಮ್ ಅಂಡ್ ಲವ್ಲಿ ಕಾಂಬಿನೇಷನ್. ಫಸ್ಟ್ ಸಾಂಗ್ ಈಗ ರಿಲೀಸ್ ಆಗ್ತಾ ಇದೆ. ಎಲ್ಲ ನೋಡಿ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಸೋ ಮಚ್. Shreyas is a very talented guy. You are a very talented guy. Dance, fights, ಆಮೇಲೆ ನಿಮ್ಮ ಫಸ್ಟ್ ಫಿಲ್ಮ್ ಇಂದ ನೋಡ್ಕೊಂಡು ಬರ್ತಿದ್ದೀನಿ. ಯು ಆರ್ ವೆರಿ ಹಾರ್ಡ್ ವರ್ಕರ್. ಸಿನ್ಸಿಯರ್ ಆಗಿ ಬಹಳ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತೀರಾ. ಬಹಳ ದೂರ ಇಲ್ಲ ತುಂಬಾ ದೊಡ್ಡ ಸಕ್ಸಸ್ ಸಿಗಕ್ಕೆ ನಿಮಗೆ. ವಿಷ್ಣುಪ್ರಿಯ ಟ್ರೈಲರ್ ಹಾಗೂ ಸಾಂಗ್ಸ್ ಅನ್ನು ನೋಡಿದಾಗ ಐ ಫೀಲ್ ರಿಯಲಿ ಗುಡ್. ಎಸ್ಪೆಷಲಿ ನಿಮ್ಮ ಹಾಗೂ ಪ್ರಿಯಾ ಅವರ ಕಾಂಬಿನೇಷನ್, ಇಟ್ ಲುಕ್ಸ್ ರಿಯಲಿ ಗುಡ್. ವೆರಿ ಗುಡ್ ವರ್ಕ್. ಗುಡ್ ಲಕ್ ಯು ಅಂಡ್ ನಿಮ್ಮ ಎಂಟೈರ್ ಟೀಮ್ ಒಳ್ಳೇದಾಗ್ಲಿ. ಕೆಲವು ಸಿನಿಮಾಗಳು ಇಷ್ಟವಾಗ್ತವೆ, ಕೆಲವು ಸಿನಿಮಾಗಳು ಹತ್ರವಾಗ್ತವೆ. ಬಹುಶಃ ಈ ಸಿನಿಮಾ ಬಹಳ ಹತ್ರವಾಗುವಂತ ಒಂದು ಸಿನಿಮಾ ಅಂತ ನಾನು ಅನ್ಕೊಂಡಿದ್ದೀನಿ. ಲವ್ ಇದೆ, ಪೇನ್ ಇದೆ, ಅಂಡ್ ಒಳ್ಳೊಳ್ಳೆ ಸಾಂಗ್ಗಳಿದೆ, ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಅಂಡ್ ಡೈರೆಕ್ಷನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಇನ್ ಡ್ಯಾಡಿ ಪ್ರೊಡಕ್ಷನ್, ಮಂಜುಳನ್ ಪ್ರೊಡಕ್ಷನ್. ಸೊ ಎರಡು ಮಾತಿಲ್ಲ, ಚೆನ್ನಾಗಿ ಬಂದಿರುತ್ತೆ. ಈ ಮೂಲಕ ಪ್ರತಿಯೊಬ್ಬರಿಗೂ ಚಿತ್ರಪ್ರೇಮಿಗಳಿಗೆ, ಸಿನಿಮಾನ ಇಷ್ಟಪಡೋರ್ಗೆ, ಒಳ್ಳೊಳ್ಳೆ ಸಿನಿಮಾಗಳು ಓಡಬೇಕು, ನಿಂತ್ಕೋಬೇಕು ಅಂತ ಆಸೆ ಪಡೋರ್ಗೆ ಈ ಸಿನಿಮಾನ ನೋಡಿ ಆಶೀರ್ವಾದ ಮಾಡಿ, ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಬರಲಿ, ಇನ್ನು ಎಲ್ಲಾ ಕಲಾವಿದರಿಗೂ ಒಳ್ಳೇದಾಗ್ಲಿ ಮೂಲಕ ಅಂತ ಹೇಳ್ತಾ ಮತ್ತೊಮ್ಮೆ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಶ್ರೇಯಸ್ ಸ್ವಾಮಿಗಳೇ, ಗುಡ್ ಲಕ್ ಟು ಯು. ಆಲ್ ದ ವೆರಿ ಬೆಸ್ಟ್. ಆಲ್ ದ ವೆರಿ ಬೆಸ್ಟ್. ಶ್ರೇಯಸ್ ನನ್ ಕಿವಿಲ್ ಬಂದು ಒಂದು ಕ್ವಶನ್ ಹೇಳಿದ್ರು. ಇಷ್ಟು ಇಂಟೆನ್ಸಿಟಿಲಿ ಲವ್ ಆಗಿತ್ತ ಅಥವಾ ಇಂಟೆನ್ಸಿಟಿ ಅಥವಾ ಈ ತರದ್ದು ಸಾಂಗ್ ನೋಡಿದಾಗ ಏನ್ ನೆನಪಾಗತ್ತೆ? ಬ್ರೇಕಪ್ ಗಳು, ಆ ತರದ್ದು ಹಾರ್ಟ್ ಬ್ರೇಕ್ ಎಲ್ಲ? ಯಾರು ಜೀವನದಲ್ಲಿ ಪ್ರೀತಿ ಮಾಡದಿರೋರು ಇದ್ದಾರೆ? ಪ್ರೀತಿಸದೇ ಇರೋರು ಯಾರಿದ್ದಾರೆ? ನೋವಾಗ್ದವ್ರು ಮೋಸ್ಟ್ಲಿ ನಾನು ಜಸ್ಟ್ ಒನ್ ಲವ್ ಬಗ್ಗೆ ಮಾತಾಡ್ತಾ ಇದ್ದೀನಿ. 10-20 ಅಲ್ಲ, ಪ್ರಾಪರ್ ಆಗಿ ಒನ್ ಲವ್ ಸಿನ್ಸಿಯರ್ ಆಗಿ ಮಾಡಿ, ನೋವಾಗಿ, ಹರ್ಟ್ ಆಗಿ ಮತ್ತೆ ರೀಮ್ಯಾಚ್ ಆಗಿರೋದು. ನೀನ್ ಬಿಡಿಸಿನ ನೀನ್ ಬೇರೆ ತರ ಆಗ್ಬಾರ್ದು. ಸೊ ಎಲ್ರಿಗೂ ಆ ನೋವು ಅನ್ನೋದಿರುತ್ತೆ ಅನ್ಸುತ್ತೆ ಈ ಪ್ರೀತಿ ಅನ್ನೋ ವಿಚಾರ ಬಂದಾಗ.
ಬಹುಶಃ ನನಗೂ ಆಗಿದೆ, ನಂದೇ ಆದಂತ ಎಕ್ಸ್ಪೀರಿಯನ್ಸ್. ನಾನು ಲವ್ ಮಾಡಿದ್ದೀನಿ, ನಾನು ಲವ್ ಮಾಡೇ ಮದುವೆ ಆಗಿದ್ದು. ನನಗೂ ಅದ್ರ ಅಣುಕು ತುಣುಕುಗಳೆಲ್ಲ ನನಗೂ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ. ಎಲ್ಲೆಲ್ಲಿ ನೋವಾಗಿತ್ತು, ಎಲ್ಲೆಲ್ಲಿ ಬೇಜಾರಾಗಿತ್ತು, ಎಲ್ಲೆಲ್ಲಿ ಖುಷಿ ಆದ್ವಿ. ಆಮೇಲೆ ಐ ಥಿಂಕ್ ಈ ಪೇನ್ ಅನ್ನೋದು ಇಟ್ ಜಸ್ಟ್ ಕೀಪ್ಸ್ ಕಮಿಂಗ್. ಅಂಡ್ ವಿ ಶುಡ್ ಆಲ್ಸೋ ನೋ ಅದು ಬಂದ್ಮೇಲೆ ಅದು ಗೊತ್ತಿರೋ ನೆಕ್ಸ್ಟ್ ಕೆಲಸ ಹೋಗ್ಬೇಕು ಅಂತ. ಸೊ ಅದು ಬರದೇ ಹೋಗಕ್ಕೆ. ಸೊ ಐ ಥಿಂಕ್ ದಟ್ ಇಸ್ ವಾಟ್ ಲೈಫ್ ಇಸ್. ಅಂಡ್ ಡೋಂಟ್ ವರಿ ಅಬೌಟ್ ಅದರ್ ಥಿಂಗ್ಸ್. ಒಳದಾಗಿ ಚೆನ್ನಾಗಿ ಯಾರು ಹೆಂಗಾರ ಇರಲಿ, ಏನಾರ ಮಾಡ್ಕೊಂಡ್ಲಿ, ಈ ಲವ್ ಸ್ಟೋರಿನ ನೋಡಿ ಅವ್ರವ್ರ ಲವ್ ಸ್ಟೋರಿ ಜ್ಞಾಪಕಕ್ಕೆ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ನಿಮ್ಗೆ ಒಳ್ಳೇದಾಗಲಿ. ದಟ್ಸ್ ವಾಟ್ ಐ ವುಡ್ ಲೈಕ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಕರೆಕ್ಟ್. ಇದು ಕೊಟ್ಬಿಡಿ. ರಿಲೀಸ್ ಡೇಟ್ ಕೂಡ ಇವತ್ತು ನಾವು ಎಕ್ಸ್ಕ್ಲೂಸಿವ್ ಆಗಿ ಅನೌನ್ಸ್ ಪೋಸ್ಟರ್ ಲಾಂಚ್ ಮಾಡಕ್ಕೆ ಅದನ್ನ. ಸೊ ದಯವಿಟ್ಟು ಸ್ಟೇಜ್ ಮೇಲೆ ಕವಿಗಳು ಬರಬೇಕು, ಸಪ್ತಮಿಗೌಡ ಅವ್ರು ಬರಬೇಕು, ರಮೇಶ್ ಅಣ್ಣ ಅವ್ರು ಬರಬೇಕು, ಪ್ರಿಯಾ ಪ್ರಕಾಶ್ ಅವ್ರು ಬರಬೇಕು, ಡೈರೆಕ್ಟರ್ ವಿ ಕೆ ಪ್ರಕಾಶ್ ಅವ್ರು ಬರಬೇಕು, ನಮ್ಮ ಚೆನ್ನಣ್ಣ ಬರಬೇಕು ದಯವಿಟ್ಟು ಸ್ಟೇಜ್ ಮೇಲೆ. ಚೆನ್ನಣ್ಣ ಹೇಮಂತ್ ಬನ್ನಿ ದಯವಿಟ್ಟು ಸ್ಟೇಜ್ ಮೇಲೆ. ರಮೇಶ್ ಸರ್. ಹೇಮಂತ್ ಅಣ್ಣ ಬನ್ನಿ. ತಲೆ ಬರ್ತಿದೆ. ಮೋಕ್ಷಣ ನಿಮ್ ತಲೆ ಬರ್ತಾ ಇದೆಯಾ? ಸೈಡ್ ನೀವು ಅನ್ಟ್ರ್ಯಾಕ್ ಮಾಡಬೇಕು. ಓಕೆ, ರೆಡಿ, ಕಮ್ ಆನ್, ಲೆಟ್ಸ್. ಶ್ರೇಯಸ್ ಮೈಕ್. ಫೆಬ್ರವರಿ 21 ವಿಷ್ಣು ಪ್ರಿಯಾ 90s ಪ್ರೇಮ ಕತೆ, ರಿಯಲ್ ಲೈಫ್ಗೆ ಬಹಳ ಹತ್ತಿರವಾಗಿರುವಂತ ಪ್ರೇಮ ಕತೆ. ಫೆಬ್ರವರಿ ಅಂದ್ರೆ ನಾವು ಒಂದು ಲವ್ಗೆ ರಿಲೇಟೆಡ್ ಆಗಿರುವಂತ ಮಂತ್ ಅಂತ ನಾವೇನ ಹೇಳ್ತೀವಿ. ಫೆಬ್ 14th ವ್ಯಾಲೆಂಟೈನ್ಸ್ ಡೇ ಆಗಿ ಒಂದೇ ವಾರಕ್ಕೆ ಫೆಬ್ 21st ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಹೆಚ್ಚೆಚ್ಚು ಆ ಡೇಟ್ ಎಲ್ರಿಗೂ ತಲುಪ್ಲಿ, ಶೇರ್ ಆಗ್ಲಿ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ. ಒಂದು ಕಂಟೆಂಟ್ ಆಗ್ಬಿಡ್ಲಿ ಅಂತ. ಥ್ಯಾಂಕ್ ಯು ಎಲ್ರಿಗೂ. ಥ್ಯಾಂಕ್ ಯು ಮುರಳಿ ಸರ್, ಕವಿರಾಜ್ ಸರ್ ಹಾಗೆ ರಮೇಶ್ ಸರ್ ದಯವಿಟ್ಟು ಇಲ್ಲೇ ಇರಿ. ಇಬ್ರು ಎಲ್ರಿಗೂ ನಮಸ್ಕಾರ. ಸಾರಿ ಸ್ವಲ್ಪ ಲೇಟ್ ಆಗಿ ಬಂದೆ. ತುಂಬಾ ಖುಷಿ ಆಗ್ತಾ ಇದೆ ನಂಗೆ. ಶ್ರೇಯಸ್ ಅವರು ಪಡ್ಡೆಹುಲಿ ಆದ್ಮೇಲೆ ನನ್ನ ಜಿಮ್ಮಲ್ಲಿ ಫ್ರೆಂಡ್ ಆಗಿದ್ದವರು. ಸೊ ಅವಾಗ್ಲಿಂದಾನು ಅಂದ್ರೆ ಸ್ವಲ್ಪ ತೋರ್ಸಿದ್ರು ಒಂದ್ ಗ್ಲಿಮ್ಸಸ್ ವಿಷ್ಣು ಪ್ರಿಯಾದು ಈ ತರ ಸಿನಿಮಾ ಆಗ್ತಾ ಇದೆ ಅಂತ. ಸ್ಟಿಲ್ಸ್ ನೋಡಿದ್ದೆ, ಆಮೇಲೆ ಸಾಂಗ್ ನೋಡಿದ್ದೆ. ಈಸ್ ಅ ವೆರಿ ತುಂಬಾ ಪ್ಯಾಷನೇಟ್ ಆಕ್ಟರ್. ತುಂಬಾ ಕಷ್ಟ ಪಡ್ತಾರೆ ಸಿನಿಮಾ ತುಂಬಾ ಚೆನ್ನಾಗ್ ಆಗ್ಬೇಕು ಅಂತ. ಅಂದ್ರೆ ಅವ್ರೇ ಒಂದ್ ಹೀರೋ ಆಗಿ ಅದು ಸಿನಿಮಾದಲ್ಲಿ ಕಂಪ್ಲೀಟ್ ಆಗಿ ತೊಡಗಿಸ್ಕೊಂತಾರೆ. ಅದನ್ನ ನಾನು ನೋಡಿದೀನಿ. ಅಂದ್ರೆ ಆಲ್ವೇಸ್ ಸಿನಿಮಾ ಬಗ್ಗೆ ಮಾತಾಡ್ತಾರೆ, ನಿಮ್ದು ಯಾವ ಸಿನಿಮಾ ನಡೀತಾ ಇದೆ, ಹೇಗ್ ಬರ್ತಾ ಇದೆ ಅಂತ. ಈಸ್ ವೆರಿ ಪ್ಯಾಷನೇಟ್ ಆ ತರ. ಸೊ ಕಂಗ್ರ್ಯಾಚುಲೇಷನ್ಸ್. ಐ ಆಮ್ ವೆರಿ ಶೋರ್ ಅವ್ರು ತುಂಬಾ ಹಾರ್ಡ್ ವರ್ಕಿಂಗ್. ಜಿಮ್ ಅಲ್ಲಿ ನಾನ್ ಮೋಸ್ಟ್ ಹಾರ್ಡ್ ವರ್ಕಿಂಗ್. ಬಟ್ ಅದ್ ಬಿಟ್ರೆ ಐ ಥಿಂಕ್ ಸಿನಿಮಾ ಅಂತ ಬಂದಾಗ ಆಸ್ ನ್ಯೂ ಏಜ್ ಆಕ್ಟರ್ಸ್ ಏನೇನ್ ಬರ್ತಾ ಇದಾರೆ, ಈಸ್ ಒನ್ ಆಫ್ ದ ಮೋಸ್ಟ್ ಹಾರ್ಡ್ ವರ್ಕಿಂಗ್ ಅಂಡ್ ಟ್ಯಾಲೆಂಟೆಡ್ ಆಕ್ಟರ್ಸ್. ಡಾನ್ಸರ್ ಆಗ್ಬೋದು, ಫೈಟ್ ಅಲ್ಲಿ ಆಗ್ಬೋದು. ನಂಗೆ ಸುಮ್ನೆ ಯಾವಾಗ್ಲೂ ರೇಗಿಸ್ತಾ ಇರ್ತಾರೆ, ನಿಂತಾರ ಆಗಲ್ಲ ಬಿಡಿ, ನೀವ್ ಫೈಟ್ ಮಾಡ್ತೀರಾ ಡಾನ್ಸ್ ಮಾಡ್ತೀರಾ ಅಂತ ಬರೀ ಸುಳ್ಳು ಹೇಳ್ತಾ ಇರ್ತಾರೆ ಅವರು. ಫೈಟಿಂಗ್, ಡಾನ್ಸಿಂಗ್ ಈಸ್ ವೆರಿ ಗುಡ್ ಎಟ್ ಇಟ್. ಅಂಡ್ ವೆಲ್ಕಮ್ ಟು ಪ್ರಿಯಾ ಟು ಅವರ್ ಇಂಡಸ್ಟ್ರಿ. ಅಂಡ್ ದೆನ್ ವಿ ಆರ್ ಹೋಪಿಂಗ್ ಟು ಸಿ ಯು ಆನ್ ದ ಬಿಗ್ ಸ್ಕ್ರೀನ್. ಅಂಡ್ ಕಂಗ್ರ್ಯಾಚುಲೇಷನ್ಸ್ ಇಡೀ ತಂಡಕ್ಕೆ. ಅಂಡ್ ಮಂಜು ಸರ್ ಅಂತೂ ನಂಗೆ ನಮ್ ತಂದೆಯವ್ರಿಗೆ
ಪರಿಚಯ. ಅವ್ರು ನನ್ ಸಾಕಷ್ಟು ಸತಿ ನಾನು ಇಂಡಸ್ಟ್ರಿ ಬರೋಕ್ಕಿಂತ ಮುಂಚೆಯಿಂದನೂ ನನ್ನ ಮನೆಗೆಲ್ಲ ಬಂದಿದ್ದಾರೆ. ಸೊ ಮಂಜು ಸರ್ಗೂ ಅಷ್ಟೇ ಥ್ಯಾಂಕ್ ಯು ಫಾರ್ ದ ಇನ್ವೈಟ್. ಅಂಡ್ ಶ್ರೀಮುರಳಿ ಸರ್, ಅವಾಗಲೇ ಹೇಳಿದೆ, ಕಂಗ್ರ್ಯಾಚುಲೇಷನ್ಸ್ ಫಾರ್ ಬಗೀರಾ ಫಾರ್ ಗಿವಿಂಗ್ ಅಸ್ ಅ ಸೂಪರ್ ಹಿಟ್ ದಿ ಎಂಡ್ ಆಫ್ ದ ಇಯರ್. ಅಂಡ್ ಕಂಗ್ರ್ಯಾಚುಲೇಷನ್ಸ್ ವೆರಿ ತಂಡಕ್ಕೆ. ಥ್ಯಾಂಕ್ ಯು. ನೀವು ವೇದಿಕೆ ಮೇಲೆ ಇರುವಾಗ್ಲೇ ಪ್ರಿಯಾ ಅವ್ರ ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಮ್ಮ ನಾಯಕ ನಟಿಯಿಂದ ನಿಮ್ಗೆ ಈ ಸಿನಿಮಾ ಮೂಲಕ ಕನ್ನಡ ಇಂಡಸ್ಟ್ರಿಗೆ ಒಂದು ವಾರ್ಮ್ ವೆಲ್ಕಮ್ ಕೊಡ್ಸೋಣ ಅಂತ. ದಯವಿಟ್ಟು ಬನ್ನಿ. ಓಕೆ, ರೆಡಿ ಇದೆಯಾ? ಟೀಮ್ ಅವ್ರು ಬನ್ನಿ. ಓಕೆ, ಓಕೆ. ಇಲ್ಲಿವರೆಗೂ ಕಣ್ಸನ್ನೆ ಹುಡುಗಿ ಅಂತ ಅವರು ಫೇಮಸ್ ಆಗಿದ್ದು, ಟ್ರೆಂಡಿಂಗ್ ಆಗಿದ್ದು ಅದೆಲ್ಲ ನಮಗ್ ಗೊತ್ತು. ಕನ್ನಡಕ್ಕೆ ಯಾವಾಗ ಬರ್ತಾರಂತ ನಾವು ಕಾಯ್ತಾ ಇದ್ವಿ. ಈ ಸಿನಿಮಾ ಮೂಲಕ ಕನ್ನಡ ಇಂಡಸ್ಟ್ರಿಗೆ ಎಂಟರ್ ಆಗಿದ್ದೀರಾ. ವಿಷ್ಣು ಪ್ರಿಯಾ, ಎಷ್ಟು ಸ್ಪೆಷಲ್ ನಿಮ್ಗೆ. ಇವತ್ತು ಸಾಂಗ್ ರಿಲೀಸ್ ಆಗಿದೆ, ಸಿನಿಮಾ ಡೇಟ್ ಅನೌನ್ಸ್ ಆಗಿದೆ. ಏನ್ ಹೇಳ್ತೀರಾ? ಅರ್ಥ ಆಗುತ್ತೆ ಸರ್? ಮಾತಾಡಕ್ಕೆ ಟ್ರೈ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಐ ಅಂಡರ್ಸ್ಟ್ಯಾಂಡ್ ಕನ್ನಡ ಚೆನ್ನ. I was able to talk also back then when we were shooting, when I was in touch with the language, but it's been like 3 to 4 years now. So I remember the last time when I met all of you all, I had promised that I'll come back with better Kannada, but I'm sorry, right now I'm not able to keep up with my promise, but next time when I come, I'm definitely going to be more prepared and talk to you all in Kannada. So coming to Vishnu Priya, it's a very special film because it is my second film right after my debut. This is the film that I did, and the first person I would like to thank is VKP sir, because randomly on a day he just came home and he was like, will you be able to do it? I want you to do it. If you have the confidence, you can come. And he was like, straight up, he was like, no close shots, this cheating and all I will not do, no close shots and all. You will have to learn your lines, you will have to be prepared. Everything I'll take with 2 cameras, only if you're prepared, you come. So this was the first thing I got to hear, and I was like, okay, I will definitely try. So thank you for having that faith in me. I'm sure he hadn't watched my first film or anything. Without anything, he just came to me and he was like, okay, let's just take a gamble on her. So thank you for that. It was an amazing experience working on the film. Thank you, Shreyas, for being such a nice co-star. We had workshops and all together, and I'm glad that I got to know him better through all of that, and we were able to, build a rapport and have that give and take during shoot. Manju sir, thank you so much for feeding me vada pav whenever I felt like it. We were shooting in Chikmagalur, so once in every 2-3 days I would have cravings and I'll be like, I want to eat something, and he'll come up with like one huge casserole with everything I wanted to eat. So thank you for that, and thank you everybody who worked on the film, and thank you to all of you all who are present here to support us, and thank you for a warm welcome to the Kannada film industry. Thank you Srimurli sir for being here and supporting us. Thank you Saptami for being here. I hope you all watch the film and support us all throughout. Yeah, thank you. ಥ್ಯಾಂಕ್ ಯು. ಹೂಗುಚ್ಚ ಕೊಟ್ಬಿಡಿ. ಸಪ್ತಮಿ ಅವರು ಒಂದು ವಾರ್ಮ್ ವೆಲ್ಕಮ್ ಹೂಗುಚ್ಚ ಕೊಡೋ ಮೂಲಕ ಕನ್ನಡ ಇಂಡಸ್ಟ್ರಿಗೆ ಪ್ರಿಯವನ್ನು ಮಾಡ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಶ್ರೀಮುರಳಿ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಶ್ರೇಯಸ್ ಬರಬೇಕು. ಎಷ್ಟೇ ಬಿಸಿ ಸ್ಕೆಡ್ಯೂಲ್ ಇದ್ರೂ ಕೂಡ ಈ ತರದ್ ಒಂದು ಸಿನಿಮಾ ಇದೆ, ಈ ತರದ್ ಯಾವ್ದೋ ಲಾಂಚ್ ಇದೆ ಅಂದ್ರೆ ಆ ಪ್ರತಿಭೆಗಳಿಗೆ ಸಪೋರ್ಟ್ ಮಾಡೋದಕ್ಕೆ ಯಾವತ್ತೂ ಕೂಡ ಹಾಜರಿರ್ತಾರೆ ನಮ್ಮ ಶ್ರೀಮುರಳಿ ಸರ್. ರೋಲಿಂಗ್ ಸ್ಟಾರ್. ಫ್ರೇಮ್ ನೋಡಕ್ಕೆ ಅದ್ಭುತವಾಗಿದೆ ಸರ್.
ಮ್ಯಾನಿಫೆಸ್ಟೇಷನ್ಸ್ ಮನು ಸರ್. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು ಸರ್, ಥ್ಯಾಂಕ್ ಯು ಸೋ ಮಚ್. ಆಯ್ತು, ಒಂದ್ ನಿಮಿಷ ಶ್ರೇಯಸ್ ಅವ್ರ ಏನೋ ಮುರಳಿ ಸರ್ ಬಗ್ಗೆ ಹೇಳ್ಬೇಕಂತ, ಒಂದೇ ನಿಮಿಷ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಸೊ ಮೊದಲನೇದಾಗಿ ಮೀಡಿಯಾದವ್ರಿಗೂ ಹಾಗೂ ನಮ್ಮ ಯೂಟ್ಯೂಬರ್ಸ್ ಹಾಗೂ ಎಲ್ಲ ಸ್ನೇಹಿತರು ಯಾರು ಬಂದಿರೋ ಥ್ಯಾಂಕ್ ಯು. ಜೊತೆಗೆ ಮುರಳಿ ಸರ್ ಬಂದು ನಿಜವಾಗ್ಲೂ ನಾನು ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂತ ಹೇಳಿದ್ರೆ, ನಾನು ಮನೆಗೆ ಹೋಗಿ ಕರೆದಿಲ್ಲ, ಅಣ್ಣ ಹಿಂಗಿದೆ ಅಂತ ಒಂದು ಫೋನ್ ಮಾಡಿದೆ, ದಯವಿಟ್ಟು ಬರಲೇಬೇಕು ಅಂತ. ಚೆನ್ನಾಗಿ ಬರ್ತೀನಿ ಚಿನ್ನ ಅಂದರು. ಪ್ರೊಡ್ಯೂಸರ್ ಕೆಲವೊಂದು ವಿಶ್ ಮಾಡಿಸಿರೋಣ, ದಯವಿಟ್ಟು ಬರಬೇಕು ಅಂತ. ಅವೆಲ್ಲ ಫಾರ್ಮಾಲಿಟೀಸ್ ಏನು ಬೇಡ, ಬರಬೇಕು, ನಾನು ಬರ್ತೀನಿ ಅಷ್ಟೇ ಅಂತ ಹೇಳಿದ್ರು. ನಾನು ಯಾವಾಗಲೂ ಒಂದು ನಂಬರ್ ಏನು ಅಂತ ಹೇಳಿದ್ರೆ, ಒಬ್ಬ ಸ್ಟಾರ್ ಇಲ್ಲ ಸೂಪರ್ ಸ್ಟಾರ್ ಯಾವಾಗ ನಿಜವಾಗ್ಲೂ ಸೂಪರ್ ಸ್ಟಾರ್ ಆಗ್ತಾರೆ ಅಂತ ನಾನು ನಂಬೋದಂದ್ರೆ, ಒಂದು ಬಾಕ್ಸ್ ಆಫೀಸ್ ಕಲೆಕ್ಷನ್ ನಡೆಯುತ್ತೆ. ಅದು ಬಿಟ್ಟು ಮೀರಿದಾಗ, ಅಣ್ಣ ಒಂದು ಸಿನಿಮಾ ಮಾಡಿದ್ದೀನಿ, ನನಗೆ ಒಬ್ರು ಗೆಸ್ಟ್ ಬಂದು ನನ್ನ ಸಿನಿಮಾ ಬಗ್ಗೆ ಮಾತಾಡಿದ್ರೆ ಒಂದು ಸ್ಟೇಜ್ ಸಿಗುತ್ತೆ, ಆಮೇಲೆ ಸಿನಿಮಾ ಏನು ಮಾತಾಡಿ ಅಂತ ಒಂದು ಕಂಟೆಂಟ್ ಬಗ್ಗೆ 4 ಜನಕ್ಕೆ ತಿಳ್ಕೊಳ್ಳೋಕೆ ಒಂದು ಅವಕಾಶ ಸಿಗುತ್ತೆ. ಸೊ ಆ ಥರ ಟೈಮ್ ಸ್ಟಾರ್ ಬಂದಾಗ ಒಬ್ಬ ಸಿನಿಮಾಗೆ ಸಪೋರ್ಟ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಸಖತ್ ಹೆಲ್ಪ್ ಆಗುತ್ತೆ. ಆಮೇಲೆ ಹೊಸ ಹುಡುಗ ನನ್ನಂತ ಹೊಸ ಹುಡುಗರಿಗೆ ಒಂದು ಪ್ಲಾಟ್ಫಾರ್ಮ್ ಸಿಗುತ್ತೆ. ಸೊ ಐ ಥಿಂಕ್ ದಟ್ ವಿಲ್ ಮೇಕ್ ಯು ಸೂಪರ್ ಸ್ಟಾರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಳ್ಳೇದಾಗ್ಲಪ್ಪ ಶ್ರೇಯಸ್, ದಟ್ ಇಸ್ ಆಲ್ ಐ ವುಡ್ ಸೇ. ನಿಮ್ಮ ಡ್ಯಾಡಿ ಜೊತೆ ನನ್ನ 3ನೇ ಸಿನಿಮಾ ಯಶವಂತ್, ಕೊಬ್ಬರಿ ಮಂಜಣ್ಣ, ನಮ್ಮ ಮಂಜಣ್ಣನವ್ರ ಜೊತೆ 3ನೇ ಪಿಕ್ಚರ್ ಯಶವಂತ್ ಅಂತ. ಇವತ್ತಿಗೂ ಆ ಸಾಂಗ್ ಸೂಪರ್ ಡೂಪರ್ ಹಿಟ್. ಅದು ಇವತ್ತಿಗೂ ಆ ಸಾಂಗ್ ಇಷ್ಟಪಡ್ತಾರೆ. ಅವ್ರ ಮನಸ್ಸು ಚೆನ್ನಾಗಿದೆ. ಯೋರ್ ಗುಡ್ ಗೈ, ಒಂದು ಒಳ್ಳೆ ಕಾಂಬಿನೇಷನ್, ಒಳ್ಳೆ ಡೈರೆಕ್ಟರ್ ಸರ್ ಜೊತೆ ಒಳ್ಳೆ ಕೆಲಸ ಮಾಡಿದೀರಾ. ಅಂಡ್ ನೈಸ್ ಗುಡ್ ಪೇರ್. ಅಂಡ್ ಐ ಥಿಂಕ್ ದ ಸಾಂಗ್ಸ್ ಆರ್ ಗ್ರೇಟ್. ಎಲ್ಲ ಚೆನ್ನಾಗಿರುತ್ತೆ, ಒಳ್ಳೇದಾಗುತ್ತೆ, ಪಾಸಿಟಿವ್ ಆಗಿರುತ್ತೆ, ಒಳ್ಳೇದಾಗಿ. ನಾನೇನು ಮಾಡಿಲ್ಲ ಚೆನ್ನಾಗಿ, ನಿಮ್ಗೋಸ್ಕರ ಬಂದೆ. ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್, ಒಳ್ಳೇದಾಗಿ ಬರಲಾ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಮುರಳಿ ಸರ್. ಪ್ರತಿಯೊಬ್ರು ಮಾತಲ್ಲೂ ಒಂದೇ ಸಾಲಿತ್ತು, ಶ್ರೇಯಸ್ಗೆ ಒಂದು ದೊಡ್ಡ ಗೆಲುವು ಸಿಗ್ಲೇಬೇಕು ಅಂತ. ಯು ಡಿಸರ್ವ್ ದಟ್ ಸಕ್ಸಸ್ ಅಂತ ಏನ್ ಹೇಳ್ತೀರಾ? ಐ ವಿಲ್ ಫೈಂಡ್ ಇಟ್ ಫಾರ್ ಶೋರ್. ನಾನು ಪಡ್ಡೆ ಹುಲಿ ಒಂದು ಡೈಲಾಗ್ ಹೇಳಿದ್ದೆ, ಯಾವಾಗೂ ನನ್ನ ನಾಲ್ಕ ಇದೆ ಡೈಲಾಗು. ಎಷ್ಟೇ ಕಷ್ಟ ಆದ್ರೂ ಸರಿ, ಕಷ್ಟನ ಇಷ್ಟಪಟ್ಟು ಅನುಭವಿಸ್ತೀನಿ, ಆದರೆ ಸುಳ್ಳು ಹೇಳಿ ಯಾರನ್ನು ಮೋಸ ಮಾಡಲ್ಲ. ಯಾಕಂದ್ರೆ ನಾನು ಸಂಪಾದನೆ ಮಾಡ್ಬೇಕಾಗಿರೋದು ಸಕ್ಸಸ್ ಹೊರತು ಸಿಂಪತಿನಲ್ಲ. ಸುಲಭವಾಗಿ ಸಿಕ್ಕಿದ್ದು ಸಕ್ಸಸ್ ಅಲ್ಲ, ದಾರಿಯಲ್ಲಿ ಸಿಕ್ಕಿದ್ದು ಸಂಪಾದನೆ ಅಲ್ಲ, ಮೋಸ ಮಾಡ್ಕಿದ್ದು ಗೆಲುವಲ್ಲ, ಯಾಮಾರಿಸಿ ಕಟ್ಟಿದ್ದು ಸಾಮ್ರಾಜ್ಯ ಅಲ್ಲ. ಸರ್ ದಯವಿಟ್ಟು ಕ್ಯಾಮ್ರಾ ಕಡೆಗೆ ಅಡ್ಡ ಬರಬೇಡಿ. ನಾನು ಈ ಲೈಫಲ್ಲಿ ಸೋತ್ರು ಗೆಲ್ಲೋಕ್ಕೋಸ್ಕರ ಅಡ್ಡದಾರಿ ಹಿಡಿಯಲ್ಲ ಅನ್ನೋ ತೃಪ್ತಿ ಸದಾ ಕಾಲ ನನ್ನ ಮೀಸೆ ತುದಿ ಮೇಲೆ ನಗ್ತಾ ಇರುತ್ತೆ ಸರ್. ಎದ್ರು ಸರಿ ಬಿದ್ದು ಸರಿ ಎತ್ತೋ ಕಾಲನ್ನ, ಸೋತ್ರು ಸರಿ ಗೆದ್ರು ಸರಿ ತಿರುಗಿಸೋ ಮೀಸೆನ ಅಂತ ಒಂದು ಡೈಲಾಗ್ ಆಗೋ ನಾಕ ಬರುತ್ತೆ ನನಗೆ. ಸೊ ವಿಷ್ಣು ಪ್ರಿಯಾಗ್ ಮತ್ತೆ ಬರೋದಾಗಿದ್ರೆ, ನಾನು ಒಬ್ಬರನ್ನಿಲ್ಲಿ ನಾನು ವೇದಿಕೆ ಮೇಲೆ ಜೊತೆಗೆ ನನ್ನ ಸಪ್ತಮಿಗೌಡ, ನನ್ನ ಫ್ರೆಂಡ್, ಪಾಪ ಕೇಳಿದ ತಕ್ಷಣ ನಾನು ಫೋನ್ ಮಾಡಿ ಹೇಳಿದೆ ಬರಬೇಕು ಅಂತ. ಸೊ ಬಂದು ಥ್ಯಾಂಕ್ ಯು, ದಟ್ಸ್ ವೆರಿ ಸ್ವೀಟ್ ಆಫ್ ಯು ಟು ಕಮ್. ಜೊತೆಗೆ ನಮ್ಮ ಕವಿಗಳು. ಸೊ ಈ ಸಿನಿಮಾದಲ್ಲಿ ಯಾವ್ದು ಹಾಡು ಬರ್ದಿಲ್ಲ ಅಂದ್ರೆ ನಾನು ಏನಕ್ಕೆ ಕವಿಗಳು ಬರಬೇಕು ಅಂದ್ರೆ, ಅದ್ಭುತವಾದ ಹಾಡುಗಳನ್ನ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಕೊಟ್ಟಿದ್ದಾರೆ ಕವಿಗಳು. ಫ್ಯಾಂಟಾಸ್ಟಿಕ್ ಸಾಂಗ್ಸ್. ಸೊ ಅಂತ ಅಮೇಸಿಂಗ್ ಲಿರಿಕ್ ರೈಟರ್ ಬಂದು ನಮ್ಮ ಸಾಂಗ್ ನೋಡಿದಾಗ ಅವ್ರಿಗೊಂದು ಫೀಲ್ ಏನಿರುತ್ತೆ ಅದನ್ನ ಹೇಳಿದಾಗ ಐ ಥಿಂಕ್ ಇಟ್ ಇಸ್ ವೆರಿ ಗುಡ್. ಸೊ ಥ್ಯಾಂಕ್ ಯು ಕವಿಗಳು ಬಂದಿದ್ದಕ್ಕೆ. ಜೊತೆದಾಗಿ ಇಲ್ಲಿ ನನ್ನ ಸ್ನೇಹಿತರು ಚಂದ್ರಣ್ಣ, ಹೇಮಂತ್ ಅವ್ರು ಬಂದಿದ್ದಾರೆ. ಯಾವಾಗಲೂ ನನಗೆ ಸಿನಿಮಾ ಬಿಟ್ಟು ಆಫ್ಲೈನ್ ಏನಾರ ಮಾಡೋದು ನೀನು ನನ್ನ ಜೊತೆಗಿರ್ತೀನಿ ಅಂತ ಹೇಳ ಅಂತ ನನಗೆ ಅಣ್ಣನ ಸ್ಥಾನದಲ್ಲಿ ನಿಂತಿರೋ ಅಂತ ನನ್ನ ಬ್ರದರ್ಸ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸ್ಟೇಜ್ ನಾನು ನಿಜವಾಗ್ಲೂ ಒಂದು ನಂಬ್ತೀನಿ, ಯಾವಾಗ್ಲೂ 6 ವರ್ಷಕ್ಕೆ 2 ಸಿನಿಮಾ ಮಾಡಿರೋದು. ನಾನು ಏಪ್ರಿಲ್ ಬಂದು 6 ವರ್ಷ 2 ಸಿನಿಮಾ ಮಾಡಿರೋದು. ಆದ್ರೂ ನಾನು ಯಾವತ್ತು ನನ್ನ ಸಿನಿಮಾ ಬಿಟ್ಟು ಜನ ಕಾಸು ಕೊಟ್ಟು ಕರ್ಸಿ ಜೈ ಅನ್ಸೋನೆಲ್ಲ, ಇಲ್ಲಾಂದ್ರೆ ಪಬ್ಲಿಸಿಟಿಗೋಸ್ಕರ ಯಾರ ಜೊತೆನೆ ಇದ್ದಿ ಹೆಸರು ಮಾಡ್ಕೋಬೇಕು ಅಂತ ಇಂಟೆನ್ಷನ್ ಇರೋ ಹುಡುಗ ಅಂತೂ ಅಲ್ಲ. ನಾನು ಯಾರ ಹತ್ರ ಹೋದ್ರು ಅದನ್ನ ನನ್ನ ಮನಸ್ಸಾಕ್ಷಿಗೆ ಹೋಗೋದು, ಅಲ್ಲಿ ರಿಯಲ್ ಆಗಿ ಇರೋದು, ಯಾರನ್ನ ಇಂಪ್ರೆಸ್ ಮಾಡೋಕ್ಕೆ ನಾನು ಬಗ್ಗೋದು ಇಲ್ಲ, ಫೇಕ್ ಆಗಿರೋದು ಇಲ್ಲ. ಯಾಕಂದ್ರೆ ನಾನು ನಂಬೋದು ಒಂದೇ, ನನಗೆ ಗೆಲುವು ಸಿಗೋದು ಸರಸ್ವತಿಯಿಂದ ಒಂದೇ ಅಷ್ಟೇ. ಸರಸ್ವತಿಗೋಸ್ಕರ ನಾನು ಇಷ್ಟಾದ್ರು ಬಗ್ ರೆಡಿ ಇದೀನಿ. ಒಬ್ಬ ಡೈರೆಕ್ಟರ್ಗೋಸ್ಕರ, ಒಬ್ಬ ಟೆಕ್ನಿಷಿಯನ್ಗೋಸ್ಕರ, ಒಬ್ಬ ಕೊರಿಯೋಗ್ರಾಫರ್ಗೋಸ್ಕರ ಅವ್ರು ಏನ್ ಹೇಳಿದ್ರು ಮಾಡಕ್ ರೆಡಿ ಇದೀನಿ. ಅವ್ರಿಗೋಸ್ಕರ ಎಷ್ಟೇ ಆದ್ರೂ ಬಗ್ಗಕ್ಕೆ ರೆಡಿ ಇದೀನಿ. ಅದು ಬಿಟ್ರೆ ಸಿನಿಮಾ ಬಿಟ್ರೆ ಬೇರೆ ಯಾರಿಗೂ ನಾನು ಬಗ್ಗಲ್ಲ.
ಸೊ ಇಲ್ಲಿ ನನಗೆ ನಿಂತಿರೋ ಪ್ಲಾಟ್ಫಾರ್ಮ್ಗೆ ರಮೇಶ್ ರೆಡ್ಡಿ ಸರ್ಗೆ ನಾನು ನಿಜವಾಗ್ಲೂ ಥ್ಯಾಂಕ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ 6 ವರ್ಷ ಇವತ್ತು ಎಲ್ಲೇ ಊರಿಗೆ ಹೋದ್ರು ಪಡ್ಡೆ ಹುಲಿ ಅಂತ ನನ್ನ ಕರೀತಾರೆ. ಆ ಪಡ್ಡೆ ಹುಲಿಯನ್ನ ಪ್ಲಾಟ್ಫಾರ್ಮ್ ಹಾಕೊಟ್ಟಿದ್ದ ಪ್ರೊಡ್ಯೂಸರ್ ನಮ್ಮ ರಮೇಶ್ ರೆಡ್ಡಿ ಅವರು. ಬಹುಶಃ ನನ್ನ ತಂದೆ ನನ್ನ ಫಸ್ಟ್ ಸಿನಿಮಾ ಮಾಡಿದ್ರು, ರಮೇಶ್ ಅಣ್ಣ ಅವರು ದೊಡ್ಡದಾಗಿ ಆ ಸಿನಿಮಾ ಮಾಡಕ್ ಸಾಧ್ಯನೇ ಅಂತೀನಿ. ಅದು ನಮ್ಮ ತಂದೆಯವರು ಹೇಳ್ತಾರೆ, ನಿಮ್ಮ ಪ್ರೊಡ್ಯೂಸರ್ ಸೂಪರ್ ಅಂತ. ಸೊ ನನಗೆ ನಮ್ಮ ಸೂರಜ್ ಪ್ರೊಡಕ್ಷನ್ ನನ್ನ ಹೋಮ್ ಪ್ರೊಡಕ್ಷನ್ ಇದ್ದಂಗೆ. ಸೊ ಥ್ಯಾಂಕ್ ಯು ಅಂಡ್ ಆಲ್ವೇಸ್ ಗ್ರೇಟ್ಫುಲ್ ಫಾರ್ ದಟ್. ಜೊತೆ ಇದ್ದಾಗೆ ವಿಷ್ಣು ಪ್ರಿಯಾಗ್ ಬಂದ್ರೆ ಪಡ್ಡೆ ಹುಲಿ ಆದ್ಮೇಲೆ ಎಲ್ಲರೂ ಒಂದಷ್ಟು ಜನ ಹೇಳಿದ್ರು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡಿ, ಯಾಕಂದ್ರೆ ಅವಾಗ ಕನ್ನಡ ಇಂಡಸ್ಟ್ರಿ ಸ್ಟಾರ್ಟ್ ಆಗಿತ್ತು, ಕಂಟೆಂಟ್ ಓರಿಯೆಂಟೆಡ್ ಮಾಡಿ, ರೆಗ್ಯುಲರ್ ಕಮರ್ಷಿಯಲ್ ಬೇಡ ಅಂತ. ಸೊ ವಿ ಕೆ ಪ್ರಕಾಶ್ ಸರ್ನ ಮೀಟ್ ಮಾಡಿದೆ. ವಿ ಕೆ ಪ್ರಕಾಶ್ ಸರ್ ಸಿಕ್ಬಿಟ್ಟು ಒಂದ್ಸತಿ ಹೇಳಿದ್ರು, ಯು ಆರ್ ಡೂಯಿಂಗ್ ಕಮರ್ಷಿಯಲ್ ಮೂವೀಸ್ ಬಿಕಾಸ್ ಐ ಕಮ್ ಫ್ರಮ್ ಎ ಲ್ಯಾಂಡ್ ಆಫ್ ಮಲಯಾಳಂ ಸಿನಿಮಾ. ವಾಟ್ ಕೈಂಡ್ ಆಫ್ ಮೂವೀಸ್ ಆರ್ ಯು ಮೇಕಿಂಗ್ ಅಂದ್ರು. ವಾಟ್ ಕೈಂಡ್? ಚೆನ್ನಾಗಿನ ಜನ ಚೆನ್ನಾಗಿರೋ ಸಿನಿಮಾ ಮಾಡ್ತಾ ಇದೀನಿ ಅಂತ ಹೇಳ್ತಾರೆ. ಇವ್ರು ನೋಡಿದ್ರೆ ಏನ್ ಈ ತರ ಹೇಳ್ತಾರೆ. ನಾನು ಅನ್ಕೊಂಡೆ, ಮರೆ ಯಾರೇ ನನ್ಗೇನು ಹೇಳಿದ್ರು ನಾನು ಅದನ್ನ ನೆಗೆಟಿವ್ ಆಗಿ ತಗೊಳ್ಳಲ್ಲ. ಚೆನ್ನಾಗಿಲ್ಲ ಅಂದ್ರೆ ಏನಕ್ಕೆ ಚೆನ್ನಾಗಿಲ್ಲ ಅಂತ ಕೇಳ್ತೀನಿ, ಬಿಕಾಸ್ ಐ ವುಡ್ ಲೈಕ್ ಟು ಲರ್ನ್, ಐ ವುಡ್ ಲೈಕ್ ಟು ಕರೆಕ್ಟ್ ಮೈ ಸೆಲ್ಫ್. ಹಿ ಸೆಡ್ ನೀನ್ ಮಾಡ್ತಾ ಇರೋದು ಆಕ್ಟಿಂಗ್ ಅಲ್ಲ. ಓಕೆ ಸರ್, ನೀವು ಹೇಳಿ ಸರ್ ಏನ್ ಮಾಡ್ಬೇಕು ಅಂತ ಹೇಳಿದೆ. ಸೊ ಅವ್ರು ವಿಷ್ಣು ಪ್ರಿಯಾದ ಒಂದು ಕ್ಯಾರೆಕ್ಟರ್ ಹೇಳಿದ್ರು. ನಾನು ರಿಹರ್ಸಲ್ಸ್ ಮಾಡಲ್ಲ, ಇನ್ ಕ್ಯಾರೆಕ್ಟರ್ ಮಾತ್ರ ಅರ್ಥ ಮಾಡ್ಕೊಂಡು ಒಂದಷ್ಟು ವರ್ಕ್ಶಾಪ್ ಮಾಡಿದ್ರು ನಾನು ಪ್ರಿಯಾ ಅವರೆಲ್ಲ. ಸೊ ಅದಷ್ಟು ಪರ್ಫಾರ್ಮ್ ಮಾಡಾಮೇಲೆ ಈಸ್ ಅ ವೆರಿ ಗುಡ್ ಡೈರೆಕ್ಟರ್. ಅವರು 2 ಸತಿ ನ್ಯಾಷನಲ್ ಅವಾರ್ಡ್ ಗೆದ್ದಿರೋ ಡೈರೆಕ್ಟರ್. ತುಂಬಾ ಇಂಡಿಯಾದಲ್ಲಿ ಅದ್ಭುತವಾಗಿರೋ ಆಕ್ಟರ್ಸ್, ಕ್ರಿಟಿಕಲಿ ಗೆದ್ದಿರೋ ಆಕ್ಟರ್ಸ್ ಜೊತೆ ಕೆಲಸ ಮಾಡಿರೋ ಡೈರೆಕ್ಟರ್. ಸೊ ಜೊತೆ ಮಾಡಿದಾಗ ಪರ್ಫಾರ್ಮೆನ್ಸ್ ಹಿಂಗೆ ಬೇಕು, ಇದೇ ತರ ಬೇಕು ಅಂದಾಗ ಬರೀ ಪರ್ಫಾರ್ಮೆನ್ಸ್ ಮೇಲೆ ಫೋಕಸ್ ಮಾಡಿದಂತ ಸಿನಿಮಾ ವಿಷ್ಣು ಪ್ರಿಯಾ. ಒಂದು ಕಂಟೆಂಟ್ ಓರಿಯೆಂಟೆಡ್ ನೈಜ ಘಟನೆ ಅಂತ ನಮ್ಮ ನಿರ್ಮಾಪಕರು ಹೇಳಿದ್ರು, ಅದರಲ್ಲಿ ನನ್ನ ಕತೆ ತಂದಿರೋದು ಅಂತ. ಸೊ ಆ ಕತೆಗೆ ಒಂದು ಸಖತ್ ಇಂಟೆನ್ಸ್ ಲವ್ ಸ್ಟೋರಿನೇ ವಿಷ್ಣು ಪ್ರಿಯಾ. ಜೊತೆಗೆ ಪ್ರಿಯಾ ವಾರಿಯರ್ ಅವರು ಮೊದಲನೇದಾಗಿ ಫಸ್ಟ್ ಟೈಮ್ ಕನ್ನಡದಲ್ಲಿ ಆಕ್ಟ್ ಮಾಡಿದ್ದಾರೆ. ಸೊ ವೆಲ್ಕಮ್ ಟು ದ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಪ್ರಿಯಾ. ಈ ಹುಡುಗಿಗೆ ಕನ್ನಡ ಗೊತ್ತಿರಲಿಲ್ಲ, ಬಟ್ ನನ್ಗೆ ಆಕ್ಟರ್ ಯಾವಾಗ ಒಂದಿರುತ್ತೆ, ಪ್ರಾಂಪ್ಟ್ ಮಾಡಿದ್ರೆ ಆಗಲ್ಲ. ಆಕ್ಟರ್ ಯಾವಾಗ ಡೈಲಾಗ್ ಕಲ್ತ್ಕೊಂಡ್ಬರ್ಬೇಕು, ನಾನು ಹಿಂಗೆ ಇವ್ರು ಕಲಿತಾರೆ ಅಂತ ಅನ್ಕೊಂಡೆ. ಬಟ್ ಐ ವಾಸ್ ರಿಯಲಿ ಅಮೇಸ್ ಬೈ ಹರ್ ವರ್ಕ್ ಎಥಿಕ್. ಯಾಕಂದ್ರೆ ಪ್ರತಿದಿನ ಕನ್ನಡ ಡೈಲಾಗ್ಸ್ ಇಂಗ್ಲಿಷ್ ಅಲ್ಲಿ ಬರ್ಕೊಂಡು ಹಿಂದಿನ ದಿವಸ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದು ಬೆಳಿಗ್ಗೆ ಪರ್ಫಾರ್ಮ್ ಮಾಡ್ತಾ ಇದ್ದ ಹುಡುಗಿ. ಸೊ ಐ ರಿಯಲಿ ಕಂಗ್ರಾಚುಲೇಟ್ ಯು ಆನ್ ದಟ್. ಜೊತೆಗೆ ನಮ್ಮ ಟೆಕ್ನಿಷಿಯನ್ ವಿನೋದ್ ಭಾರತಿ ಅವರು DOP ತುಂಬಾ ಅದ್ಭುತವಾಗಿ ತೋರಿಸಿದ್ರು. ಯಾಕಂದ್ರೆ ನನಗೆ ಫಸ್ಟ್ ವಿನೋದ್ ಭಾರತಿ ಅವರು ಅಂದಾಗ ನನಗೆ ಟೆನ್ಷನ್ ಇತ್ತು. ನಾನೊಬ್ಬ ಹೊಸ ಹುಡುಗ, ನನಗೆ ಟೆನ್ಷನ್ ಇತ್ತು. ಯೂಶಲಿ ಟೆನ್ಷನ್ ಇದ್ದೇ ಇರುತ್ತೆ ಆಕ್ಟರ್ಗೆ, ಓಕೆನಾ ಅಂತ. ಸರ್ ಈಗ ನಾನು ಬೇರೆ ತರ ತೋರಿಸ್ತೀನಿ ಅಂತ ಹೇಳಿದ್ರು. ನಾನು ನಿಜವಾಗ್ಲೂ ಸಿನಿಮಾದಲ್ಲಿ ತುಂಬಾ ಮುದ್ದಾಗಿ ನನ್ನ ತೋರಿಸಿದ್ರು. ಥ್ಯಾಂಕ್ ಯು ವಿನೋದ್ ಸರ್. ಜೊತೆಗೆ ಗೋಪಿ ಸುಂದರ್ ಅವರು ಅದ್ಭುತವಾಗಿರೋ ಮ್ಯೂಸಿಕ್ ಮಾಡ್ಕೊಟ್ಟಿದ್ದಾರೆ. ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಂತ ತುಂಬಾ 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 ಚೆನ್ನಾಗಿದೆ BGM. ಸೊ ಥ್ಯಾಂಕ್ ಯು ಫಾರ್ ದ ಹೋಲ್ ಟೀಮ್. ಹಾಗೆ ಜೊತೆಗೆ ನನಗೆ ನಾನು ನಂಬಿ ಒಂದು ಆಪರ್ಚುನಿಟಿ ಕೊಟ್ಟು ಒಂದು ಸಿನಿಮಾ ಮಾಡಿದ ಪ್ರೊಡ್ಯೂಸರ್ ನಮ್ಮ ಅಪ್ಪ ಕೆ ಮಂಜು ಅವ್ರಿಗೆ ನಾನು ದೇವರೇ ಥ್ಯಾಂಕ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಮ ಅಪ್ಪ ಆದ್ರೂ ಅವರು ಒಂದ್ ಸ್ವಲ್ಪ ಸಿನಿಮಾ ವಿಷಯಕ್ಕೆ ಬಂದ್ರೆ ಇಬ್ರು ಕಮರ್ಷಿಯಲ್, ಅವ್ರಿಗೂ ಇಂಟ್ರೆಸ್ಟ್ ಇದ್ರೆ ಮಾತ್ರ ಮಾಡ್ತಾರೆ. ಆಮೇಲೆ ವರ್ಕಿಂಗ್ ವಿತ್ ಕೆ ಮಂಜು ಸರ್, ನಾನು ನಮ್ಮ ತಂದೆ ಅಂತ ಹೇಳ್ತಲ್ಲ, ಹಿ ಇಸ್ ನಾಟ್ ಎ ಸ್ಮಾಲ್ ಮ್ಯಾನ್, ಹಿ ಇಸ್ ಎ ಲೆಜೆಂಡ್. ನಾನು ನಮ್ಗೆ ಏನಕ್ಕೆ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಅಲ್ಲೆಲ್ಲ ಈಸಿಯಾಗಿ ತಗೊಳ್ತೀವಿ ನಾವು ಸಿನಿಮಾದಲ್ಲಿ, ಬಂತಪ್ಪ ಸಿಕ್ತಪ್ಪ ಅಂತ. ಒಬ್ಬ ಮನುಷ್ಯ ಆಟೋ ಡ್ರೈವರ್ ಆಗಿ ಬಂದಿದ್ದ ಮನುಷ್ಯ 48 ಸಿನಿಮಾ ಮಾಡಿ ಡಾಕ್ಟರೇಟ್ ತಗೋತಾರೆ, ಸುಲಭ ಅಲ್ಲ. ಸೊ ಕಲಿಯೋದು ಎಷ್ಟೊಂದು ಸಿಗುತ್ತೆ. ಮುಂಚೆ ಅನ್ಕೋತಾರೆ ಏನಪ್ಪಾ ಬೈತಾರೆ ಇವರು ಅಂತ. ಯಾರ ಜೊತೆ ಕೆಲಸ ಮಾಡಿದ್ರು, ನಮ್ಮ ಬಾಸ್ ವಿಷ್ಣು ಸರ್ ಜೊತೆ ಮಾಡಿದ್ದಾರೆ, ಕಮಲ್ ಹಾಸನ್ ಅವ್ರ ಜೊತೆ ಮಾಡಿದ್ದಾರೆ, ಕನ್ನಡ ಇಂಡಸ್ಟ್ರಿ ತಂದಿದ್ದಾರೆ, ಮಮ್ಮೂಟಿ ಅವ್ರ ಜೊತೆ ಮಾಡಿದ್ದಾರೆ, ARM ಅವ್ರನ್ನ ಕರ್ಕೊಂಡ್ ಬಂದಿದ್ದಾರೆ. ಹಿ ಇಸ್ ನಾಟ್ ಎ ಸ್ಮಾಲ್ ಪ್ರೊಡ್ಯೂಸರ್, ಇಸ್ ಅ ವೆರಿ ಬಿಗ್ ಪ್ರೊಡ್ಯೂಸರ್. 2019 ಅಲ್ಲಿ ಇನ್ನೂ ನಾಲ್ಕೈದು ಒಂದ್ಸತಿ ಹಾರ್ಟ್ ಸರ್ಜರಿ ಆದ್ಮೇಲೆ ನಾವು ಹೇಳಿದೆ ದಯವಿಟ್ಟು ಸಿನಿಮಾ ಸ್ವಲ್ಪ ಕಡಿಮೆ ಮಾಡಿ ಅಚೀವ್ ಮಾಡಿದ್ರೆ ಬಿಡಿ ಅಂತ. ಸೊ ಅವ್ರಿಗೊಂದು ಸಖತ್ ಸಿನಿಮಾ ಸೆನ್ಸ್ ಇಂದ ಒಂದು ಒಳ್ಳೆ ಕಥೆ ಮಾಡಿಸಿದ್ರು. ಫಸ್ಟ್ ನಂಗೆ ಮಾಡಕ್ ಇಷ್ಟ ಆಗಲ್ಲ ಇದನ್ನ, ಬಟ್ ಇವತ್ತು ಸಿನಿಮಾ ನೋಡಿದ್ರೆ ಒಂದು ರೆಗ್ಯುಲರ್ ಕಮರ್ಷಿಯಲ್ ಬಿಟ್ಟು ಒಂದು ಕಂಟೆಂಟ್ ಓರಿಯೆಂಟೆಡ್ ಮೂವಿ ಜೊತೆ ಒಂದು ಕಮರ್ಷಿಯಲ್ ಆಸ್ಪೆಕ್ಟ್ ಇಟ್ಕೊಂಡು ಬಂದಿರೋಂತ ಸಿನಿಮಾ ಕಥೆ ಕೊಡ್ಸೋದಕ್ಕೆ ಥ್ಯಾಂಕ್ ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ ಒಂದ್ ಹೇಳಕ್ ಇಷ್ಟಪಡೋದಂದ್ರೆ ಪ್ರತಿಯೊಬ್ಬ ಹುಡುಗರು ಕನ್ನಡ ಇಂಡಸ್ಟ್ರಿಯಲ್ಲಿ ಇವತ್ತು ಹೊಸಬ್ರು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿ ಮುಂದೆ ಬರೋಕ್ಕೆ ಪ್ರಯತ್ನ ಪಡ್ತಾ ಇದೀವಿ. ನಾನು ನಮ್ಮ ಆಡಿಯನ್ಸ್ ಅಲ್ಲಿ ಕೇಳ್ಕೊಳ್ಳೋದಿಲ್ಲ, ಹೇಳೋದೇನು ಅಂತ ಹೇಳಿದ್ರೆ ಒಳ್ಳೆ ಟ್ಯಾಲೆಂಟ್ಸ್ ಬಂದಾಗ ಸಪೋರ್ಟ್ ಮಾಡಿ, ಹೇಳಕ್ಕೆ ಚೆನ್ನಾಗಿರುತ್ತೆ, ಇದ್ ಮಾಡಿ ಅದ್ ಮಾಡಿ ಅಂತ ಮಾಡಿದವ್ರಿಗೆ ಸಪೋರ್ಟ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಇನ್ನು 10 ಜನಕ್ಕೆ ಚಾನ್ಸಸ್ ಸಿಗುತ್ತೆ. ಆಮೇಲೆ ಮಾಡಿರೋಂಥವ್ರಿಗೂ ಇನ್ನು 5 ಚಾನ್ಸಸ್ ಸಿಗುತ್ತೆ. ಯಾಕಂದ್ರೆ ವಿತ್ ಆಲ್ ಅವರ್ ಹಾರ್ಟ್ ಅನ್ಸು ನಾವು ಕೆಲಸ ಮಾಡ್ತೀವಿ. ನನಗೆ ಸಿನಿಮಾ ಬಿಟ್ರೆ ಬೇರೆ ಗೊತ್ತಿಲ್ಲ. ನಂಗೆ ತುಂಬಾ ಜನ ಹೇಳ್ತಾರೆ, ಯಾಕಪ್ಪ ಒಂದು ಸಿನಿಮಾ ಮಾಡ್ತೀಯಾ, ಆರಾಮಾಗಿ ಒಂದು ಪಬ್ ಮಾಡ್ಬಿಡು ನಿಮ್ದಾಗಿರೋದು ಅಂತ. ನನಗೆ ಕಾಸು ಊಟ ಮಾಡಕ್ಕೆ ಹಾಕೊಳ್ಳೋ ಬಟ್ಟೆ ಎಷ್ಟೇ ಸಾಕು, ನಂಗೆ ಅದ್ ಬಿಟ್ರೆ ಕಾಸು ನೆಸೆಸರಿ ಇಲ್ಲ. ನನಗೆ ಸಖತ್ ಖುಷಿ ಸಿಗುತ್ತೆ ಅಂತ ಹೇಳಿದ್ರೆ ಓಕೆ ಕಟ್ ಅಂತ ನಮಗೆ ಬಂದು ಮಾನಿಟರ್ ಪ್ಲೇ ಬ್ಯಾಕ್ ಅಂತ ಹೇಳಿದಾಗ ಒಂದು ಪ್ಲೇ ಬ್ಯಾಕ್ ನೋಡ್ತೀವಲ್ಲ, ಆ ಪ್ಲೇ ಬ್ಯಾಕ್ ನೋಡಿದಾಗ ಆಗ ಖುಷಿ ನಮ್ಮ ಅಮ್ಮನಾಡೆ ನಂಗೆ ಬೇರೆ ಏನೂ ಆ ಸುಖ ಸಿಗಲ್ಲ. ಸೊ ಸಿನಿಮಾಸ್ ಓನ್ಲಿ ಥಿಂಗ್ ಐ ನೋ. ಅಂಡ್ ಖಂಡಿತವಾಗ್ಲೂ ನನಗೆ ಮುಂದೆ ಬೇರೆ ಬೇರೆ ತರ ಡಿಫ್ರೆಂಟ್ ಸಿನಿಮಾಸ್ ಮಾಡೋಕೆ ಒಂದು ತುಂಬಾ ಆಸೆ ಇದೆ. ಮಲ್ಟಿ ಲ್ಯಾಂಗ್ವೇಜ್ ಸಿನಿಮಾಸ್ ಮಾಡೋಕೆ ಒಂದು ಆಸೆ ಇದೆ. ಸೊ ಆಸೆಗೆ ವಿಷನ್ಗೆ ಅದಕ್ಕೆ ಲಿಮಿಟ್ ಇಲ್ಲ. ಸೊ ನಾನು ಕನ್ಸ್ ಕಾಣೋ ವ್ಯಕ್ತಿ. ಯಾಕಂದ್ರೆ ನಾನು ಇತ್ತೀಚೆಗೆ US ಹೋಗಿದಾಗೂ
ನಾನು ಇದು ಫನ್ನಿ ಅನ್ಸೋದು ಏನ್ ಅನ್ಸೋದು, ಬಟ್ ಇದು ಸತ್ಯ. ನಾನು ಹಾಲಿವುಡ್ ಇಂದನು ಲೈಕ್ ಯಾರು ಅಲ್ಲಿ ಕೆಲಸ ಮಾಡೋಂಥ ಡೈರೆಕ್ಟರ್ಸ್ ಅವ್ರ ಹತ್ರ ಕಲಿಯಕ್ ಸಿಗುತ್ತೆ, ಅವ್ರ ಹತ್ರ ವರ್ಕ್ಶಾಪ್ ಮಾಡಕ್ಕಾಗತ್ತ ಅಂತ ಹೋದಂತ ಹುಡುಗ ನಾನು. ಸೊ ಒಳ್ಳೆ ಸಿನಿಮಾಗಳು ಮಾಡೋಕ್ಕೂ ನಮ್ಮ ಆಡಿಯನ್ಸ್ ಒಳ್ಳೆ ಸಿನಿಮಾ ಗೆಲ್ಲಿಸ್ತಾರೆ. ಸೊ ನನ್ನ ಬೆಳೆಸಿ ಕಾಪಾಡಿ ಹರಿಸಿ ಅಂತ ನಾನು ಕೇಳ್ಕೊತೀನಿ. ಇದು ಬಿಟ್ರೆ ಬೇರೆ ಏನು ನನಗೆ ಗೊತ್ತಿಲ್ಲ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು. ಜೊತೆಯಾಗಿ ಇಲ್ಲಿ ಒಂದ್ ನಾಪ್ಸ್ಕೋಬೇಕು, ವಿಷ್ಣು ಪ್ರಿಯ ಅಂತ ಹೇಳಿದ್ರೆ ಇಲ್ಲಿ ಲವ್ ಸ್ಟೋರಿ ವಿಷ್ಣು ಮತ್ತೆ ಪ್ರಿಯಾ. ಇದು ಜೊತೆಗೆ ವಿಷ್ಣು ಪ್ರಿಯ ಅಂತ ಹೇಳಿದ್ರೆ ನಮ್ಮ ಬಾಸ್ ವಿಷ್ಣು ಸರ್ಗೆ ಯಾವಾಗೂ ನಾವು ಪ್ರೀತಿಸೋ ವ್ಯಕ್ತಿಗಳು. ಸೊ ವಿಷ್ಣು ಪ್ರಿಯ ಅಂದ್ರೆ ಅದು ಕೂಡ ಮೀನ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ನಾನು ಆಗ್ಲೇ ಹೇಳಿದಾಗೆ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಎಲ್ಲ ಸಕ್ಸಸ್ ನಿಮ್ದಾಗ್ಲಿ ಈ ಸಿನಿಮಾ ಮೂಲಕ ಶ್ರೇಯಸ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಅಲ್ಲ ಒಂದ್ ನಿಮಿಷ, ಮಂಜು ಸರ್ ನ ಮಾತಾಡ್ಸ್ಬೇಕು. ಅದಕ್ಕೂ ಮುಂಚೆ ನಮ್ಮ ನಿರ್ದೇಶಕರು ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಹಾಗೆ even my language I can't speak nicely, so I'm not getting into speaking in Kannada. But Shreyas, you really put me in trouble. I never said that commercial cinema is bad. I love to do commercial cinema also. Not that, but one thing I must say, everybody say that good cinema wave came from Bengali cinema and Malayalam cinema. But that's not true. If you really check the records, it came from Kannada. Kannada, from Girish Kasarole sir to D.V. Karanji, and a lot of Kannada movies came that point of time, which made Indian cinema proud. And that's what, after that only Malayalam cinema and Bengali cinema started doing good cinema. So it is not that Kannada cinema, we have seen a lot of those kind of cinema, Chaumanuduri to Anvishna to Gadasratha to so many beautiful films Kannada has made. And I'm here for last 35 years. So I feel really proud that I could do a Kannada cinema. This is my second Kannada cinema. First one was Aidundura Aidu, which was only restricted to Indian Panorama and state awards and all that stuff. But this is, I must tell you, because the first actors thing which I told them is actually any cinema, before cinema, they should do a workshop. It is very important. So that is why I got a workshop person from Kerala and made him a playwright, a very well-known playwright, and Priya and Shreyas did a 10 days of workshop from morning to evening, and then we went to shooting. So that was, the shoot was very easy for us, because as she told, it's very clear that we have to do it within multi-camera so that the performance becomes real. It doesn't become one close-up shot, one wide shot, okay, cut, and continuity. And we always have seen, which I can't handle, is the camera is there and I give a mark here and I will tell an actor to perform seeing this angle, which I think it is the wrong thing to do, because no emotion, nothing will work. So I strongly believe in doing 2 camera setup or 3 camera setup where actors get the freedom and they can perform well. So that is why I feel that in this film, Shreyas and Priya, and also I got lucky to work with fantastic actors of Kannada like Chitin Prasad, Achyut Rao, you know, a lot of superb actors I could work with. So I think that works a blend in film. Then for cinema, for me, it's just not dialogue, visuals. So we have to tell our story through visuals, and visual interpretation from screenplay to screen happens through a cinematographer. So that's what Vinod has done a fantastic job on this, where I could communicate to him. If I want to scream, I want to tease him, I have to do anything, everything should be possible. Only I get scared of him. Because of his look, no, I really get scared sometimes. So I decide whether I should go and tell him, but then I finally take courage and tell him, do it. So he's a fantastic guy, he's a superb cameraman, and I'm very lucky to work with an editor called Suresh Aras. Suresh Aras is proud of Kannada, I say that. Because from Malgudi days to commercial cinema, to Gemini, to those kind of commercial cinema, and also lot of he worked with Karanji, he has worked with Kasarole sir, he has worked with every kind of pan of Kannada industry. And suddenly this year's National Award, I was just watching it. There again comes Suresh Aras for his latest, last year's National Award he won for his short film as a best editor. So we have so much of technicians here who are well known. And music, yes, of course, I brought in Gopi Sundar just to my weaknesses to enhance, to get the little elevation to music track, because that makes a love story, and music is very important. And then I've seen films, still 3 films. I've seen Murli sir's film, Bagheera, the new one,
and I've seen Kandara, I've seen all the kind of cinema. So I watch all the kind of cinema, even if I appreciate commercial cinema, because sometimes I may not be able to do that kind of a commercial cinema which I accept myself, but I love commercial cinema watching it. So all the best. Mike handing over to Mr. Vinod Bharali. ಎಲ್ರಿಗೂ ನಮಸ್ಕಾರ. ವಿ.ಕೆ. ಪ್ರಸಾದ್ ಜೊತೆ ಈ ಸಿನಿಮಾ ಮಾಡಿದ್ದಕ್ಕೆ ನನಗೆ ದೇವರಿಗೆ ನಮಸ್ಕಾರ ಅಂಡ್ ಕೆ. ಮನು ಸರ್ಗೆ ದೊಡ್ಡ ನಮಸ್ಕಾರ. Sir, Manju sir, everybody before I started the film, I must tell this, I have not said everywhere. Manju sir, you are going to do a film with Manju sir? I said, yes. Manju sir, yes. Real Manju sir, yes. Real Manju sir, yes. He said, terror. I started getting scared. You are kind of nature, tiger. And I felt whether my kind of nature will work with him. I don't know. But then when I started working with him, he is an awesome person. I think he's a fabulous human being. And any time in the night, any problem, any time, you can call him. Manju sir, there is some problem. What problem? No problem. Do it. I said, in the MG road, I can't shoot. I'm not. What MG road? Which MG road? You shoot. He's like that. He's like, any time you can call. Manju sir, I have a small problem in my rented house. What problem? Don't give rent. So that's what a small brief on Manju sir. He is an awesome person, and anytime you need a personal help, it's like beyond cinema. It's like really beyond cinema. Now in recent cinema, starting in February 12th, I went to his office space to shoot. So somebody called Manju sir and asked, who is shooting? VKP. Give it, free of cost. Now you are committed. ನಮಸ್ಕಾರ. ವಿಷ್ಣುಪ್ರಿಯ ತುಂಬ ಡಿಲೇ ಆಯಿತು. ನಮಗೆ ನಮ್ಮ ನಾಯಕ ನಟರು ಮನೆಯ ಮಗ ಅಷ್ಟೇ. ಔಟ್ ಸೈಡ್ ನೋ ಸನ್. ಐ ಆಮ್ ಪ್ಯೂರ್ ಬಿಸ್ನೆಸ್ ಮ್ಯಾನ್. ತುಂಬ ಸತಿ ಕ್ಲಾಶ್ ಗಲಾಟಿ ಪಿಕ್ಚರ್ ರಿಲೀಸ್ ಮಾಡಿದ ಟೈಮ್ ಬರಲಿಲ್ಲ. ಇದೇ ನೆಕ್ಸ್ಟ್ ಮಂತ್ 21 ಫೆಬ್ರವರಿ ರಿಲೀಸ್ ಆಗ್ತಾ ಇದೆ. 23 ಫೆಬ್ರವರಿ 2007 ದುನಿಯಾ ಆಗಿತ್ತು. 21 ಫೆಬ್ರವರಿ 2025 ವಿಷ್ಣುಪ್ರಿಯ ಆಗ್ತದೆ. ನಾನು ಪಿಕ್ಚರ್ನ 2 ಸತಿ ನೋಡಿದ್ದೀನಿ. ಫೀಲ್ ಆಗುತ್ತೆ. ನನ್ನ ಒಬ್ಬ ಫ್ರೆಂಡು ಮಡ್ರಾಸ್ ಬಿಗ್ ಪ್ರೊಡ್ಯೂಸರ್ ರಮೇಶ್ ಪಿಳ್ಳೆ ಅಂತ ಅಭಿಷೇಕ್ ಫಿಲಮ್ಸ್ ಅವ್ರ ಪಿಕ್ಚರ್ ತೋರಿಸ್ತೆ. ಲಾಸ್ಟ್ ಅಲ್ಲಿ ಬಿಟ್ಟು ಕ್ಲಾಸ್ ತೊಟ್ಬಿಟ್ಟು ವಿ ಕೆನಾಟ್ ಎಕ್ಸ್ಪೆಕ್ಟ್ ಸರ್ ಪಿಕ್ಚರ್ ತುಂಬಾ ಚೆನ್ನಾಗಿದೆ. ಐ ವಾಂಟ್ ಟು ಡಬ್ ರೀಮೇಕ್ ಅಂತ ಹೇಳಿದ್ರು. ಆಮೇಲೆ ಪಿಕ್ಚರ್ ಅಲ್ಲಿ ಪಾತ್ರಕ್ಕೆ ತುಂಬಾ ತುಂಬಾ ಅದ್ಭುತವಾದ ಪ್ರಿಯಾ ಮತ್ತು ಇಷ್ಟು. ಆಮೇಲೆ ಡೈರೆಕ್ಟರ್ ದಿಸ್ ಕ್ಯಾಪ್ಟನ್ ಇಸ್ ವೆರಿ ಗುಡ್. ಅವರ್ ಟೀಮ್ ಇಸ್ ವೆರಿ ಗುಡ್. ಪಿಕ್ಚರ್ ಡಿಲೇ ಆಗಿದೆ ನನ್ನಿಂದ. ಈ ಪಿಕ್ಚರ್ ನಿಮ್ಗೆ ಸಕ್ಸಸ್ ಕೊಡುತ್ತೆ. ಡೆಫಿನೆಟ್ಲಿ ದೊಡ್ಡ ಹಿಟ್ ಆಗುತ್ತೆ, ನೋ ಡೌಟು. ನಮ್ಮ ಕರ್ನಾಟಕ ಜನತೆ ಸಿನಿಮಾನ ಯಾವತ್ತು ಕೈ ಬಿಡೋದು. ಒಳ್ಳೆ ಸಿನಿಮಾಗೆ ನಮಗೆ ಬೆಲೆ ಕೊಟ್ಟೆ ಕೊಡ್ತಾರೆ. ಈ ಸಿನಿಮಾ ದೊಡ್ಡ ಹಿಟ್ ಆಗುತ್ತೆ, ನೋ ಡೌಟು. ನಾನು ದುಡ್ಡಾಗಿ ನಾನೇ ತಲೆ ಕೆಡಿಸ್ಕೊಳ್ಳೋದು, ನೀವ್ಯಾಕೆ ತಲೆ ಕೆಡಿಸುತ್ತೀರಿ? ಕರೆಕ್ಟಲ್ಲ? ದುಡ್ಡಾಗಿ ನಾನು ಗ್ಯಾರಂಟಿ ಬರ್ತದೆ, ರಿಟರ್ನ್ ಬರ್ತದೆ ಅಂತ. ನಾನಿವತ್ತು ಸ್ಯಾಟಲೈಟ್ ಇಲ್ಲ, ಡಿಜಿಟಲ್ ಇಲ್ಲ, ಆಮೇಲೆ ಯಾವ ವ್ಯಾಪಾರ ಇದ್ರೂ ಥಿಯೇಟರ್ಗಳಲ್ಲಿ ಜನ ನಂಬಿದ್ದೀನಿ ನಾನು. ಯಾಕಂದ್ರೆ ನಾನು ಸುಮಾರು 50 ಸಿನಿಮಾ ಮಾಡಿದ್ದೀನಿ. ನಮಗೆಲ್ಲ ಸಕ್ಸಸ್ ಎಲ್ಲ ಜನನೇ ಕೊಟ್ಟಿರೋದು. ನಮ್ಮ ಕರ್ನಾಟಕದ ಜನತೆ ನಮ್ಮನ್ನು ಯಾವತ್ತೂ ಕೈ ಬಿಟ್ಟಿಲ್ಲ. ಅದರಲ್ಲಿ ನನ್ನ ಗುರುಗಳು, ನನ್ನ ಆರಾಧ್ಯ ದೇವ ಬಾಸಸ್ ವಿಷ್ಣು ಅಂತಲೇ ಇಟ್ಟಿದ್ದೆ. ಯಾಕೆಂದ್ರೆ ವಿಷ್ಣು ಪ್ರಿಯ ಅಂತ ಇಟ್ಟಿದ್ದೆ. ಯಾಕೆಂದ್ರೆ ನನಗೆ ಮನ್ಸು ಬಂತು ಈ ಕತೆಗೆ. ಯಾಕೆಂದ್ರೆ ಇದನ್ನ ನಾನು ಯಾವ ಫೀಲ್ ಇಟ್ಕೊಂಡೆ ಅಂದ್ರೆ ಬಂಧನ ಪಿಕ್ಚರ್ ನಾನು ಫೀಲ್ ಮಾಡ್ಕೊಂಡೆ. ಬಂಧನದಲ್ಲಿ ಯಾವ ರೀತಿ ನಮ್ಮ ಸುಹಾಸಿನಿ ಮೇಡಮ್ ವಿಷ್ಣುಪ್ರಿಯ ಪೇರಿತ್ತು, ಈ ಸಿನಿಮಾ ಅದೇ ತರ ಆಗುತ್ತೆ. ನೋ ಡೌಟ್ ವರಿ. ಶೂ ಶಾಟ್ ಇಟ್ಟು ಎಲ್ಲರೂ ಹ್ಯಾಪಿಯಾಗಿರಿ. ಪಿಕ್ಚರ್ ಸಕ್ಸಸ್ ಕೊಟ್ಟೆ ಬಿಡುತ್ತೆ. ಈ ಪಿಕ್ಚರ್ ಆದ್ಮೇಲೆ ಪ್ರಿಯಾ ವಾರಿಯರ್ ಐ ಥಿಂಕ್ ವೆರಿ ಬಿಸಿ ಇನ್ ಕನ್ನಡ ಇಂಡಸ್ಟ್ರಿ. ಡೆಫಿನೆಟ್ಲಿ ಐ ರೈಟ್ ಇಟ್. ಪ್ರಕಾಶ್ ಜಿ 100% ಇಟ್ಸ್ ವೆರಿ ಗುಡ್. ಡೆಫಿನೆಟ್ಲಿ. ಆಮೇಲೆ ನಮ್ಮ ಕಾಂತಾರ ಹೀರೋಯಿನ್ ಬಂದು ಇವತ್ತು ಸಪೋರ್ಟ್ ಮಾಡಿ ಒಳ್ಳೆ ಮಾಡಿದರೆ ನಮ್ಮ ಇಡೀ ಚಿತ್ರತಂಡ ಯಾವಾಗಲೂ ಎಲ್ಲರೂ ಒಳ್ಳೇದಾಗಲಿ ಅಂತ ನಾನು ಕೇಳಕ್ಕೆ ಸಿಗ್ತೀನಿ. ಎಲ್ಲ ನಮ್ಮ 2 ಬಂದೆ ಗ್ರೂಪ್ ಫೋಟೋ ತಗೊಂಡು. ಥ್ಯಾಂಕ್ ಯು. ಒಂದು ಫೋಟೋ